ಹಾಯ್ ನಮಸ್ಕಾರ ಸ್ನೇಹಿತರೆ. ಸ್ವಾರಸ್ಯಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ವಿಶ್ವದಲ್ಲೇ ಪ್ರಖ್ಯಾತ ಹಾಗೂ ಅಚ್ಚರಿ ಮೂಡಿಸಿರುವ ರಹಸ್ಯದ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಇರೋ ಈ ಕರುನಾಡಿನಲ್ಲಿ ಎಂತೆಂಥ ಅದ್ಭುತಗಳು ಇತ್ತು, ಹಾಗೆ ಇವತ್ತಿಗೂ ಇವೆ ಅನ್ನೋದೇ ನಮಗ್ ಗೊತ್ತಿರಲ್ಲ. ವಿಶ್ವದಾದ್ಯಂತ ಈ ಅದ್ಭುತದ ಬಗ್ಗೆ ಚರ್ಚೆ ಆಗಿತ್ತು. ಇವತ್ತಿಗೂ ಈ ರಹಸ್ಯಮಯ ಸ್ಥಳವನ್ನು ವೀಕ್ಷಿಸಲು ಪ್ರಪಂಚದ ಮೂಲೆ ಮೂಲೆಗಳಿಂದ ಜನರು ಬರುತ್ತಾರೆ. ಏನಪ್ಪಾ ಆ ಅದ್ಭುತ ರಹಸ್ಯ ಅಂತ ಯೋಚಿಸ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ನೋಡಿ, ಹಾಗೆ ಸ್ವಾರಸ್ಯಮಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಾಮಾನ್ಯವಾಗಿ ನಾವು ಸಂಗೀತವನ್ನು ವಾದ್ಯಗಳಿಂದ ಕೇಳ್ತೇವೆ, ಆದರೆ ಕಲ್ಲಿನ ಕಂಬಗಳಿಂದ ಸಂಗೀತ ಹೊರಬಂದ್ರೆ? ನಿಜಾನಾ? ಕಲ್ಲಿನ ಕಂಬಗಳಿಂದ ಸಂಗೀತ ಹೊರಹೊಮ್ಮುತ್ತಾ? ಹೌದು, ಕರ್ನಾಟಕದ ಹಂಪಿಯಲ್ಲಿರುವ ವಿಠ್ಠಲ ದೇವಾಲಯದಲ್ಲಿ ಇಂತಹ ಒಂದು ಅದ್ಭುತ ರಹಸ್ಯ ಅಡಗಿದೆ. ಇದು ಹಂಪಿಯ ಸಂಗೀತ ಕಂಬಗಳ ರಹಸ್ಯ, ಮಿಸ್ಟರಿ ಆಫ್ ಮ್ಯೂಸಿಕಲ್ ಪಿಲ್ಲರ್ಸ್. ವಿಠ್ಠಲ ದೇವಾಲಯವನ್ನು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿಸಲಾಯಿತು. ಇದು ಹಂಪಿಯ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯದ ಒಳಗೆ ಇರುವ ಪ್ರಸಿದ್ಧ ಮಂಟಪದಲ್ಲಿ 56 ವಿಶೇಷ ಕಲ್ಲಿನ ಕಂಬಗಳಿವೆ. ಈ ಕಂಬಗಳನ್ನು ಸಂಗೀತ ಕಂಬಗಳು, ಮ್ಯೂಸಿಕಲ್ ಪಿಲ್ಲರ್ಸ್ ಎಂದು ಕರೆಯಲಾಗುತ್ತದೆ. ಹಂಪಿಯ ವಿಜಯ ವಿಠ್ಠಲ ದೇವಸ್ಥಾನದಲ್ಲಿರುವ 56 ಸಂಗೀತ ಕಂಬಗಳು, ಮ್ಯೂಸಿಕಲ್ ಪಿಲ್ಲರ್ಸ್, ವಿಶ್ವವಿಖ್ಯಾತ ವಾಸ್ತುಶಿಲ್ಪದ ಅದ್ಭುತಗಳಾಗಿವೆ. ಇವುಗಳನ್ನು ಬೆರಳಿನಿಂದ ಅಥವಾ ಮೃದುವಾದ ವಸ್ತುವಿನಿಂದ ತಟ್ಟಿದಾಗ ಸರಿಗಮಪದನಿ ಎಂಬ 7 ಸ್ವರಗಳು ನುಡಿಯುತ್ತವೆ. ಜನಪ್ರಿಯ ನಂಬಿಕೆಯ ಪ್ರಕಾರ ಈ ಕಂಬಗಳನ್ನು ಸೌಮ್ಯವಾಗಿ ತಟ್ಟಿದಾಗ ವಿವಿಧ ಸಂಗೀತ ಸ್ವರಗಳು ಕೇಳಿಸುತ್ತಿದ್ದವು. ಪ್ರತಿಯೊಂದು ಕಂಬವು ವಿಭಿನ್ನ ಧ್ವನಿಯನ್ನು ಉಂಟುಮಾಡುತ್ತಿತ್ತೆಂದು ಹೇಳಲಾಗುತ್ತದೆ. ಪ್ರತಿಯೊಂದು ಮುಖ್ಯ ಕಂಬದ ಸುತ್ತಲೂ 7 ಸಣ್ಣ ಕಂಬಗಳನ್ನು ಕೆತ್ತಲಾಗಿದೆ. ಈ ಕಂಬಗಳು ತಂತಿವಾದ್ಯ, ಗಾಳಿವಾದ್ಯ ಮತ್ತು ತಾಳವಾದ್ಯಗಳ ಶಬ್ದಗಳನ್ನು ಹೊರಸೂಸುತ್ತವೆ. ಕಲ್ಲಿನಿಂದ ನಿರ್ಮಿಸಲಾದ ಕಂಬಗಳು ಹೇಗೆ ಸಂಗೀತವನ್ನು ಉತ್ಪಾದಿಸುತ್ತವೆ? ಇದೇ ಈ ದೇವಾಲಯದ ಅತಿದೊಡ್ಡ ರಹಸ್ಯ. ಒಮ್ಮೆ ಬ್ರಿಟಿಷರು ಈ ರಹಸ್ಯ ಕಂಬಗಳ ಬಗ್ಗೆ ಕುತೂಹಲಕಾರಿಯಾಗಿ ಈ ಕಂಬಗಳು ಹೇಗೆ ಶಬ್ದ ಮಾಡುತ್ತವೆ, ಇದರ ಹಿಂದಿನ ರಹಸ್ಯವೇನು ಎಂದು ಪರೀಕ್ಷಿಸಲು ಕೆಲವು ಕಂಬಗಳನ್ನು ಕತ್ತರಿಸಿ ನೋಡಿದಾಗ ಒಳಗಡೆ ಏನೂ ಇಲ್ಲದೆ ಕೇವಲ ಟೊಳ್ಳಾಗಿರುವುದು ಪತ್ತೆಯಾಯಿತು. ಈ ಕಂಬಗಳನ್ನು ಮುಖ್ಯವಾಗಿ ಗ್ರಾನೈಟ್ ಮತ್ತು ಹೆಚ್ಚಿನ ಸಿಲಿಕಾ ಅಂಶವಿರುವ ಬಂಡೆಗಳಿಂದ ಮಾಡಲಾಗಿದೆ. ತಜ್ಞರ ಪ್ರಕಾರ ಕಂಬಗಳ ಒಳಗಿನ ರಚನೆ, ದಪ್ಪ, ಉದ್ದ ಮತ್ತು ಕಲ್ಲಿನ ಗುಣಲಕ್ಷಣಗಳು ಧ್ವನಿ ಉತ್ಪತ್ತಿಗೆ ಕಾರಣವಾಗಿರಬಹುದು. ಆದರೆ ಈ ಕಂಬಗಳನ್ನು ನಿರ್ಮಿಸಲು ಬಳಸಿದ ನಿಖರ ತಂತ್ರಜ್ಞಾನ ಯಾವುದು ಎಂಬುದು ಇಂದಿಗೂ ಸಂಪೂರ್ಣವಾಗಿ ತಿಳಿದಿಲ್ಲ. 500 ವರ್ಷಗಳ ಹಿಂದೆ ಆಧುನಿಕ ಯಂತ್ರಗಳಿಲ್ಲದೆ ಇಂತಹ ಅದ್ಭುತವನ್ನು ನಿರ್ಮಿಸಿರುವುದು ನಿಜಕ್ಕೂ ಆಶ್ಚರ್ಯಕರವಾಗಿದೆ. ಹಿಂದೆ ಪ್ರವಾಸಿಗರು ಕಂಬಗಳನ್ನು ಮುಟ್ಟಲು ಅವಕಾಶವಿತ್ತು, ಆದರೆ ಕಾಲಕ್ರಮೇಣ ಹಾನಿಯಾಗುವ ಸಾಧ್ಯತೆ ಹೆಚ್ಚಾದ ಕಾರಣ ಈಗ ಕಂಬಗಳನ್ನು ಮುಟ್ಟುವುದನ್ನು ನಿಷೇಧಿಸಲಾಗಿದೆ. ಇಂದು ಈ ಕಂಬಗಳು ಭಾರತದ ಪ್ರಾಚೀನ ಇಂಜಿನಿಯರಿಂಗ್ ಕೌಶಲ್ಯದ ಪ್ರತೀಕವಾಗಿ ಉಳಿದಿವೆ. ಈ ಸಂಗೀತ ಕಂಬಗಳು ಕೇವಲ ಕಲೆಯ ಅದ್ಭುತವೇ, ಅಥವಾ ನಮ್ಮ ಪೂರ್ವಜರ ಮರೆಯಾದ ತಂತ್ರಜ್ಞಾನದ ಸಾಕ್ಷಿಯೇ? ತಿಳಿದಿಲ್ಲ. ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ಕರ್ನಾಟಕ ಹಾಗೂ ಭಾರತೀಯ ಐತಿಹಾಸಿಕ ರಹಸ್ಯಗಳಿಗಾಗಿ ಸ್ವಾರಸ್ಯಮಯ ಅನ್ನು ಸಬ್ಸ್ಕ್ರೈಬ್ ಮಾಡಿ.